brought to you by Vigard. ಪ್ರತಿಷ್ಠಿತ ಮಂಡ್ಯ ಲೋಕಸಭಾ ಕ್ಷೇತ್ರದ TV9 ಮತಯಾತ್ರೆ ವಿಶೇಷ ಕಾರ್ಯಕ್ರಮದ 2ನೇ ಎಪಿಸೋಡ್ಗೆ ಸ್ವಾಗತ. ನಾನು ರಾಮ್. ರಕ್ತ ಕೊಟ್ಟು ಬರ್ತು ಕುಮಾರಣ್ಣ ಯಾಕೆ ಕಾಣಕ್ಕೂ ಬಿಡಲ್ಲ ನಾವು. ಸ್ಟಾರ್ ಚಂದ್ರ ಚೆನ್ನಾಗಿದೆ, ಯಾಕೆಂದ್ರೆ ಮಾರು ಮಂಡ್ಯ ಜಿಲ್ಲೆಯವರು, ಕುಮಾರಸ್ವಾಮಿ ಬೇರೆ ಕಡೆಯವರು. ಒಗ್ಲೂಗರಲ್ಲಿ ಲೀಡರ್ ಆಗಿರೋದೇ ಕುಮಾರಸ್ವಾಮಿ ಅವರು ಸರ್. ಬಡವರು ಬದುಕಬೇಕಂದ್ರೆ ಕಾಂಗ್ರೆಸ್ಗೆ ಓಟ್ ಹಾಕಬೇಕು. ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ಲಿ ಬಿಡ್ಲಿ, ಮೋದಿನೇ ಅಭ್ಯರ್ಥಿ ನಮಗೆ. ಇಷ್ಟು ಕಾಲದಿಂದ ಈ ಪ್ರಪಂಚ ಹುಟ್ಟಿದಾಗಲಿಂದ ಮೋದಿ ನಡೆಸಿದ್ರ. ಸುಮಲತಾ ಬೆಂಬಲಿತ ಯಾರಿಗೆ ಕೊಡ್ತಾ ಇದಾರೆ ಅವರಿಗೆ ವೋಟ್ ಮಾಡಬೇಕು ಅನ್ಕೊಂಡಿದ್ದೆ. ಸುಮಲತಾ ನಿಲ್ಲಿಸಬೇಕಾಯ್ತು ನೋಡೋದು ಬಂಡವಾಳ ಗೊತ್ತಾದ ಜಿಲ್ಲೆಯಲ್ಲಿ. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿಕೆ ಬೃಹತ್ ರ್ಯಾಲಿ, ಕುಮಾರಸ್ವಾಮಿ, ವಿಜಯೇಂದ್ರ ರೋಡ್ ಶೋ. ಇದು ಮಂಡ್ಯದ ಜಿದ್ದಾಜಿದ್ದಿನ ಅಖಾಡ. ಸ್ವಾಭಿಮಾನಕ್ಕೆ ಹೆಸರಾದ ಮಂಡ್ಯದ ಜನ ಹೊರಗಿನ ಅಭ್ಯರ್ಥಿಗಳಿಗೆ ಮಣೆ ಹಾಕಿದ್ದೇ ಇಲ್ಲ. ಹೀಗಾಗಿ ಸ್ಟಾರ್ ಚಂದ್ರುವನ್ನ ಕಣಕ್ಕಿಳಿಸಿರೋ ಕೈಪಡೆ ಕಮಲದಳ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ವಿರುದ್ಧ ಸ್ವಾಭಿಮಾನದ ಅಸ್ತ್ರ ಹೂಡಿದೆ. ಜೊತೆಗೆ ಗ್ಯಾರಂಟಿಗಳಿಂದ ತಾಯಂದ್ರು ದಾರಿ ತಪ್ಪಿದ್ದಾರೆ ಅನ್ನೋ ಕುಮಾರಸ್ವಾಮಿ ಹೇಳಿಕೆ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರವಾಗಿದೆ. ಮಂಡ್ಯದಲ್ಲಿ ಡಿಕೆ ಇದೇ ಅಸ್ತ್ರ ಝಳಪಿಸಿದ್ದಾರೆ. ಒಳ್ಳೆ ಕೆಲಸ ಮಾಡಿದಿರಿ, ನಿಮ್ಮ ಸ್ವಾಭಿಮಾನ ತಾಯಿಂದಿರು, ನಿಮ್ಮ ಬದುಕಿನ ಬಗ್ಗೆ ನಮ್ಮ ಗ್ಯಾರಂಟಿಯಿಂದ ನೀವು ದಾರಿ ತಪ್ತಾ ಇದ್ದೀರಿ ಅಂತ ಹೇಳೋದಕ್ಕೆ ನೀವು ಧಿಕ್ಕಾರವನ್ನು ವ್ಯಕ್ತಪಡಿಸಿದ್ದೀರಿ. ನಿಮ್ಮ ಶೌರ್ಯಕ್ಕೆ, ನಿಮ್ಮ ಶಕ್ತಿಗೆ ನಾನು ಅಭಿನಂದಿಸ್ತೇನೆ. ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಡ್ಯದಲ್ಲಿ ಕಾಂಗ್ರೆಸ್ ರಾಹುಲ್ ಗಾಂಧಿ ರ್ಯಾಲಿ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದೆ. ಇತ್ತ ಕುಮಾರಸ್ವಾಮಿ ಮಂಗಳವಾರದಿಂದ ಮಂಡ್ಯದಲ್ಲಿ ಮಿಂಚಿನ ಪ್ರಚಾರ ನಡೆಸುತ್ತಿದ್ದಾರೆ. ಕುಮಾರಣ್ಣ ಮಂಡ್ಯದ ಜನರ ಆಸ್ತಿ ಅನ್ನೋ ಭಾವನೆ ಜನರಲ್ಲಿದೆ. ಬೇರೆ ಪಕ್ಷಗಳ ಸರ್ಟಿಫಿಕೇಟ್ ನನಗೆ ಬೇಕಿಲ್ಲ ಅಂತ HDK ತಿರುಗೇಟು ನೀಡಿದ್ದಾರೆ. ಮಂಡ್ಯದ ತಂದೆ ತಾಯಂದರು ಯುವಕರಲ್ಲಿ ನಮ್ಮ ಆಸ್ತಿ ಕುಮಾರಣ್ಣ ಅಂತಕ್ಕಂಥ ಭಾವನೆ ಇದೆ. ನಮ್ಮ ಆಸ್ತಿಯನ್ನು ನಾವು ಉಳಿಸ್ಕೋಬೇಕು ಅನ್ನೋದು ಎಲ್ಲರಲ್ಲೂ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಭಾವನೆಗಳೇನಿದೆ, ಬೇರೆ ಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ಅವರ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ. ಜಿಲ್ಲೆಯ ಜನತೆ ನನ್ನನ್ನು ಯಾವ ಸ್ಥಾನದಲ್ಲಿ ಇರಿಸಿದ್ದಾರೆ, ಏನು ಆಶೀರ್ವಾದ ಮಾಡಬೇಕು ಅನ್ನೋದು ಅವ್ರಿಗೆ ಸೇರಿರ್ತಕ್ಕಂಥದ್ದು. ಮಂಡ್ಯ ರಣಕಣ ಈ ಬಾರಿ ಸಾಕಷ್ಟು ಕಾರಣಗಳಿಂದ ಎಲ್ಲರ ಗಮನ ಸೆಳೆದಿದೆ. ಜಿದ್ದಾಜಿದ್ದಿನ ಅಖಾಡವಾಗಿರುವ ಮಂಡ್ಯ ಕ್ಷೇತ್ರದಲ್ಲಿ ಜನರು ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ, ಕ್ಷೇತ್ರದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳೇನು, ಜನರ ನಿರೀಕ್ಷೆಗಳೇನು, ಮಂಡ್ಯದ ಮತ್ತಷ್ಟು ಕ್ಷೇತ್ರಗಳಲ್ಲಿ ಸುತ್ತು ಹಾಕಿ ನೋಡಿ ಬರೋಣ ಬನ್ನಿ. ನಾವೀಗ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ನಿಮ್ಮ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸ್ಟಾರ್ ಚಂದ್ರು ಇದ್ದಾರೆ. ಕುಮಾರಣ್ಣ ನಿಂತಿರೋದು ನಮಗೆಲ್ಲ ಖುಷಿನೇ. ಆದರೆ ನಾವು ಸಪೋರ್ಟ್ ಮಾಡ್ತಾ ಇರೋದು BJPಗೆ. ನಮಗೆ BJP ಬರಬೇಕು. ನಾವು ಮೋದಿ ಫಾಲೋವರ್ಸ್. ನಾವು ಮೋದಿ ಮುಖ ನೋಡ್ಕೊಂಡು ಕುಮಾರಸ್ವಾಮಿ ಸಪೋರ್ಟ್ ಮಾಡ್ತೀವಿ ಸರ್. ಅದು ಬಿಟ್ಟರೆ ಇನ್ಯಾವುದೇ ರೀತಿಯೂ ನಮಗೆ ಕುಮಾರಸ್ವಾಮಿ ಒಲವು ಇಲ್ಲ. ಸ್ಟಾರ್ ಚಂದ್ರ ಚೆನ್ನಾಗಿದೆ, ಯಾಕೆಂದರೆ ಮಾರು ಮಂಡ್ಯ ಜಿಲ್ಲೆಯವರು, ಕುಮಾರಸ್ವಾಮಿ ಬೇರೆ ಕಡೆಯವರು. ನಮ್ಮ ಡಿಸ್ಟ್ರಿಕ್ನವ್ರನ್ನ ನಾವು ಬೆಳೆಸ್ಕೋಬೇಕೇ ಹೊರತು ಬೇರೆ ಡಿಸ್ಟ್ರಿಕ್ ಕಟ್ಕೊಂಡು ನಮಗೇನಾಗಬೇಕು? ಅವ್ರು ಬಂದು ಇಲ್ಲಿ ಮಾಡ್ತಾರಾ? ಏನಿಲ್ಲ ತಾನೆ. ಸುಮಲತಾ ಕೊಟ್ಟ, ಸುಮಲತಾ ಬಂದ್ರ ಇಲ್ಲಿ ಒಂದೇ ನಾಗಮಂಗಲ ತಾಲೂಕಿಗೆ ಒಂದು ದಿವಸ ಬರಲಿಲ್ಲಪ್ಪ. ಎಲ್ಲರೂ ಇಲ್ಲಿ ಸ್ಟಾರ್ ಚಂದ್ರು ಅವ್ರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಾಮಂಗಲದಲ್ಲಿ ಯುವಕರುಗಳೆಲ್ಲ ಸ್ಟಾರ್ ಚಂದ್ರು ಸ್ಟಾರ್ ಇರಲ್ಲ, ಬರೀ ಚಂದ್ರು ಉಳ್ಕತಾನೆ. ಕುಮಾರಸ್ವಾಮಿ ಶಿಷ್ಯ ಅವನು. ಕುಮಾರಸ್ವಾಮಿ ನಿಂತ್ಕೊತಿರ್ಲಿಲ್ಲ.
ಅವನೇನಾಗಿದೆ ನಿಂತ್ಕೊಂಡ್ಬಿಟ್ಟು ಅವನೇ ಮೈ ಕೈಯೆಲ್ಲ ಪರ್ಚ್ಕೊತಾವನೆ. ಸರ್ ಸ್ಟಾರ್ ಚಂದ್ರ ಅವ್ರು ಗೆಲ್ತಾರೆ ಇಲ್ಲಿ. ಸರ್ ಸ್ಥಳೀಕರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಭಿಮಾನ ಅಂತ ಇದ್ದೇ ಇದೆ, ಅದು ಎತ್ತಿ ಹಿಡಿತಿದ್ದೀವಿ ನಾವು. ಸ್ಟಾರ್ ಚಂದ್ರ ನಾಮಗಳ ತಾಲೂಕು ವೋಟ್ ಲಿಸ್ಟೇ ಇಲ್ಲ, ಮಹಾಲಕ್ಷ್ಮಿ ಲೇಔಟಲ್ಲಿ ಐತೆ. ನಾನು ಸ್ಥಳೀಯ 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 ಅಂತ ಎಲ್ಲ ಮಾಧ್ಯಮದಲ್ಲೂ ಸಹ ಎಲ್ಲ ಪ್ರತಿಯೊಂದು ಸಭೆ ಅಂತ ಹೇಳ್ತಾರೆ. ಈ ಸಲ ಸುಮಲತಾ ಅವರು BJP ಸೇರ್ಪಡೆ ಆಗಿದ್ದರಿಂದ JDSಗೆ ವರದಾನ ಆಯ್ತು. ಸುಮಲತಾ ನಿಲ್ಲಿಸ್ಬೇಕಾಯ್ತು ನೋಡೋದು ಬಂಡವಾಳ ಗೊತ್ತಾಗ ಜಿಲ್ಲೆಯಲ್ಲಿ. ಅವ್ಳಿಗೆ ಓಟ್ ಕೊಟ್ಟಿದ್ದೀವಲ್ಲ ನಾಗಮಲ್ದವ್ರು ನಾವೆಲ್ಲ, ಅದಕ್ಕೆ ಒಂದು ದಿವಸನೂ ಪತ್ತೆ ಇಲ್ಲ ನಾಗಮಲ್ದಲ್ಲಿ. ಅವಳನ್ನೇನ ಕರ್ಕೊಂಬಂದ್ರೆ ಬರೋ ಓಟು ಬರೋದಿಲ್ಲ. ನಾವೆಲ್ಲ ನೆಕ್ಸ್ಟು ಸ್ಟಾರ್ ಚಂದ್ರಗೆ ಹಾಕೋದು ಅಂತ. ಯಾಕೆ ಹೊಸ ಮುಖ, ಅವನು ನಾಗಮಲ್ ತಾಲೂಕ್ನವನು, ಬೇರೆ ಯಾರು ಅಲ್ಲ ಅವರು, ಮಂಡ್ಯ ಜಿಲ್ಲೆಯನು. ಇವರಂಗೆ ಹಾಸನದಿಂದ ಬಂದವ್ರಿಗೆಲ್ಲ ನಾವು ಓಟ್ ಕೊಡಬಾರ್ದು ಅಂತ ತೀರ್ಮಾನ ಮಾಡ್ತಾಯಿದ್ವಿ. ಮೋದಿ ಗೀದಿ ಇಲ್ಲಿ ಏನು ನಡೆಯಲ್ಲ. ಇಲ್ಲ ಸರ್, ಮೋದಿ 28 ಕ್ಷೇತ್ರಕ್ಕೂ ಮೋದಿನೇ ಅಭ್ಯರ್ಥಿ. 28 ಕ್ಷೇತ್ರಕ್ಕೂ ಮೋದಿನೇ ಅಭ್ಯರ್ಥಿ. ಕುಮಾರಸ್ವಾಮಿ ಅಭ್ಯರ್ಥಿ ಆಗಲಿ ಬಿಡಲಿ, ಮೋದಿನೇ ಅಭ್ಯರ್ಥಿ. ನಮಗೆ ಯಾರೇನೇ ಆಗ್ಬೋದು, ಮೋದಿ ಅಷ್ಟೇ. ಕಾಂಗ್ರೆಸ್ ಈ ಸರಿ ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಿದೆ. ಸ್ಟಾರ್ ಚಂದ್ರ ಗೆಲ್ತಾರೆ. ನಮ್ದು 5 ಗ್ಯಾರಂಟಿ ಕಾರಣಕ್ಕೆ ಸ್ಟಾರ್ ಚಂದ್ರ ಗೆಲ್ತಾರೆ. ಅದು ಕುಮಾರಸ್ವಾಮಿ ಅವರು ಮೈತ್ರಿ ಮಾಡಿಕೊಂಡು ಇವತ್ತು BJP ಹೋಗಿರೋದ್ರಿಂದ ರೈತರಿಗೆ ದೊಡ್ಡ ಹೊಡೆತ. ಪಕ್ಷ ಉಳಿಬೇಕು ಅಂದರೆ ಮೈತ್ರಿ ಮಾಡ್ಕೊಳ್ಳೇಬೇಕಲ್ಲ. ಪಾಪ ಎಲ್ಲ ಮೋಸ ಮಾಡೋಕೆ ಶುರು ಮಾಡಿಬಿಟ್ರು. ಬದುಕೋರೆಲ್ಲರೂ ಅವ್ರ ಜೊತೆಲಿ ಇದ್ದವರೆಲ್ಲ ಮೋಸ ಮಾಡಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ. ಅದಕ್ಕೆ ನಾವು ಉಳಿಬೇಕು ಅಂದರೆ ನಾವು ಒಬ್ರ ಜೊತೆ ಮೈತ್ರಿ ಮಾಡ್ಕೊಳ್ಳೇಬೇಕಲ್ಲ. ಹಂಗಾಗಿ ಮಾಡ್ಕೊಂಡಿರೋದ್ರಲ್ಲಿ ತಪ್ಪೇನಿಲ್ಲ. ನಾವು JDS ಕುಮಾರಸ್ವಾಮಿನೇ ಗೆಲ್ಲಬೇಕು. ನಾವೀಗ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಆದಿಚುಂಚನಗಿರಿ ಶ್ರೀ ಕ್ಷೇತ್ರದಲ್ಲಿದ್ದಾವೆ. ಮೋದಿ ಬರಲೇಬೇಕು ನಮಗೆ. ಅವನಿದ್ದರೆ ನಮಗೆ ದೇಶ ಉಳಿತಿದೆ, ಅಂದರೆ ಉಳಿಯೋಕ್ಕಿಲ್ಲ ಅದೇ. ಇನ್ನೇನು ಮುಗಿಸ್ತದೆ ಸುಮ್ಕಿರು. ಹೌದು ಸರ್, ಇಷ್ಟು ಕಾಲದಿಂದ ಈ ಪ್ರಪಂಚ ಹುಟ್ಟಿದಾಗಲಿಂದ ಮೋದಿ ನಡೆಸಿದ್ರ. ಇನ್ನೊಬ್ಬ ಮೋದಿ ಬರ್ತಾನೆ. ಈ ಮೋದಿ ಗೆಲ್ತಲ್ಲ ಹೋಗ್ಬಿಟ್ರೆ ಪ್ರಪಂಚ ತಂಗಾಳ್ಕಾಯ್ತದ ಇಲ್ವಲ್ಲ, ಅಲ್ಲೇ ಇರ್ತದೆ. ಯಾವ ಸ್ವಾಮಿ ಬರಲಿ, ಯಾರ ಬರಲಿ, ಅವ್ರೇನು ಪ್ರಪಂಚ ಎತ್ತಿ ನಿಲ್ಸಲ್ಲ. ನನಗೆ 83 ವರ್ಷ. ನನಗೆ ಶಕ್ತಿ ಬಲ ಇನ್ನೂ ಕೊಟ್ಟವನೇ. ನಾನು ಒಬ್ಬ ಅನ್ನನೂ ಬೇಡಲ್ಲ, ನಾನು ಒಬ್ಬ ನನ್ನನ್ನು ತಿಂದಿಲ್ಲ. ನಾವೀಗ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮೈಸೂರು ಜಿಲ್ಲೆಯ KR ನಗರ ವಿಧಾನಸಭಾ ಕ್ಷೇತ್ರದ ಬೇರಿಯಾ ಗ್ರಾಮದಲ್ಲಿದ್ದೇವೆ. ರೈತರಿಗೋಸ್ಕರ ಕುಮಾರಣ್ಣ ಬೇಕು. ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಬೇಡ ಸರ್, ನಮಗೆ ಅವೆಲ್ಲ ನಮಗೆ ಬೇಕಿಲ್ಲ ಸರ್. ಸಿದ್ದರಾಮಯ್ಯನ ಗ್ಯಾರಂಟಿ ಬೇಕಿಲ್ಲ. ಎಲ್ಲ ಬಡವ್ರಿಗೆಲ್ಲ ನಮಗೆ ಕಾಂಗ್ರೆಸ್ ಬಂದ್ರೇ ಉತ್ತಮ. BJP ಬಂದ್ರೆ ಎಲ್ಲ ರೈಟ್ ಮಾಡ್ತಾರೆ, ನಾವು ಹೆಂಗ್ ಜೀವನ ಮಾಡಕ್ಕಾಗುತ್ತೆ ಸರ್. ಅದಕ್ಕೋಸ್ಕರ ಕಾಂಗ್ರೆಸ್ ಬರ್ಬೇಕಷ್ಟೇ. BJP JDS ಒಂದಾಗಿದ್ರೆ ಅವ್ರು ಹೆಂಗಾರೆ ಒಂದಾಗ್ಲಿ, ಎಲ್ಲ ಒಳ್ಳೇದಾಗಿರೋದ್ರಿಂದ ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಮಂಡ್ಯ ಲೋಕಸಭೆ ಆರಾಮಾಗಿ HD ಕುಮಾರಸ್ವಾಮಿ ಗೆಲ್ತಾರೆ. ಯಾಕೆ? ಅವರೇ ಗೆಲ್ಬೇಕು. ಯಾವ ಕಾರಣಕ್ಕೆ ಗೆಲ್ಬೇಕು ಸರ್? ಒಳ್ಳೊಳ್ಳೆ ಕೆಲಸ ಮಾಡೋರು ಸರ್. 25 ಕೋಟಿ ರೈತ ಸಾಲ ಮನ್ನಾ ಮಾಡವ್ರೆ. ಏನಾರು ಗೆದ್ರೀಗ ಸೆಂಟ್ರಲ್ ಅಲ್ಲಿ ಕೃಷಿ ಮಿನಿಸ್ಟರ್ ಆಯ್ತಾರೆ. ಯಾಕೆ ಗೆಲ್ಲಿಸಬಾರ್ದು ಅಂತ ನಾಯಕನ್ನ? 2 ಬಾರಿ CM ಆಗಿ ಅಂತಿರೋರು. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಈ ದೇಶ ಉಳಿಬೇಕು ಅಂತಂದ್ರೆ ಮೋದಿ ಬಲಪಡಿಸ್ಬೇಕು, ಕೈ ಜೋಡಿಸ್ಬೇಕು ಅವ್ರನ್ನ. ಇದ್ರೆ ಕುಮಾರಸ್ವಾಮಿ ಅವರು ಓಟ್ ಹಾಕ್ಬೋದಾಗಿತ್ತು. BJP ಅಂಡ್ JDS ಅದು ಮೈತ್ರಿ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾಕಂದರೆ ಗ್ಯಾಸು ಕಾಂಗ್ರೆಸ್ ಸರ್ಕಾರ ಇದ್ದಾಗ 400 ರೂಪಾಯಿ ಇತ್ತು. ಇದೇ BJP ಸರ್ಕಾರ ಬಂದರೆ 1,800 ರೂಪಾಯಿ ಗ್ಯಾಸ್ ಆಯ್ತದೆ. ಎಣ್ಣೆ 150 ರೂಪಾಯಿ. ಯಾರಿಂದ ತಂದು ಕೊಡ್ತಾರೆ? ಕುಮಾರಸ್ವಾಮಿ ಅವರು ಗ್ಯಾರಂಟಿ. ಯಾವ ಕಾರಣಕ್ಕೆ ಕುಮಾರಸ್ವಾಮಿ? ವಿಶ್ವಾಸಕ್ಕೆ, ನಮ್ಮ ರೈತರಿಗೆ ಒಳ್ಳೇದು ಮಾಡೋದಕ್ಕೆ ಗ್ಯಾರಂಟಿ ಓಟ್ ಹಾಕೊಡ್ತೀವಿ. ಸೊ ಗ್ಯಾರಂಟಿ ನಮ್ಮ ಮೈಸೂರು ಜಿಲ್ಲೆ ಮಾಡ್ಕೊಡ್ಲೇಬೇಕು. ಮಂಡ್ಯ ಜಿಲ್ಲೆಯ CM ಆಗಿದಾಗ ಮಗನೇ ಸ್ವತಂತ್ರ. ಅದು ಆಟೋಮೆಟಿಕ್ ಆಗಿ ಮಗನ ಸೋಲ್ಬೇಕು, ಅಪ್ಪನ ಸೋಲ್ಬೇಕು. ಇವಾಗ ಅನುಕಂಪ ತೋರಿಸ್ತಾರೆ. ನಮ್ಮ ಶ್ರೀಮತಿಯರು ಗೊತ್ತದಲ್ಲ, ಅದಕ್ಕೆ ಹಾಕ್ತೀವಿ ನಾವು. ನಿಮ್ ಶ್ರೀಮತಿಯವ್ರಿಗೆ ಗ್ಯಾರಂಟಿ ಬದಲಾಯ್ತೆ ಅಂತ. ಅದಿಲ್ಲ ಅಂದ್ರೆ ಇನ್ನೂ 1 ಲಕ್ಷ ಬರುತ್ತೆ. ಅದೇ ಬಂದ್ರೆ ಬರೋದ್ ಬೇಡ, 20 ಹಾಕಿ ಸಾಕು. 170
5 ಗ್ಯಾರಂಟಿ, ಬಸ್ ಫ್ರೀ, 200 ಯೂನಿಟ್ ಫ್ರೀ, ಅದಕ್ಕಿಂತ ಗ್ಯಾರಂಟಿ ಇನ್ಯಾವ್ ಬೇಕು? ಮೋದಿಯಲ್ಲೇ ಮೋದಿಯಲ್ಲಿ ಅಷ್ಟೇ 6,000 ರೂಪಾಯಿ ಅದೇ ಖಾತೆ ಇದ್ರೆ ಖಾತೆ ಆಗದೇ ಇಲ್ಲ ಜನಗಳಿಗೆ. ಇನ್ನು ನಮ್ಮ ತಾತನ ಕಾಲದಿಂದ ಆಗಿಲ್ಲ. ಈಗ ಕುಮಾರಸ್ವಾಮಿ ಅವರೇ ನಿಂತವ್ರು ಈಗ ಮಂಡ್ಯದಲ್ಲಿ. ಮಂಡ್ಯದ ಗಂಟಲ್ಲ ಅವನು ಹಾಸನ ಕಂಡು. ಯಾರು? ಕುಮಾರಸ್ವಾಮಿ. ಆದ್ರೆ ಮೋದಿಯಲ್ಲೇ ಜೋರಾಗಿದೆ. ಹೌದಾ? ಯಾವ ಕಾರಣಕ್ಕಿದೆ ಮೋದಿ? ಯಾವ ಕಾರಣಕ್ಕೆ ಅಂತ ಹೇಳಕ್ ಹೋದ್ರೆ ಒಂದ್ ದಿವಸ ಬೇಕಾಗುತ್ತೆ. ಇವೆಲ್ಲ ಒಂದ್ 2-3 ಹೇಳಿ ಸಾಕು ತಿಳ್ಕೊಳ್ಳವ. 370 ಆಕ್ಟ್ ತಂದ, ಅಯೋಧ್ಯೆ ರಾಮ ಜನ್ಮಭೂಮಿ ತಂದ, ರೈತರಿಗೆಲ್ಲ 2,000 ರೂಪಾಯಿ ಆಗ್ತಾ ಇದ್ದಾನೆ. ಅದನ್ನೆಲ್ಲ ನೋಡ್ಬೇಕು ಸರ್. ಮೋದಿ ಅಮೌಂಟ್ ಕೊಡ್ತಾರಲ್ಲ ಅಥವಾ ಮೋದಿ ಎಷ್ಟು ಕೊಡ್ತಾರೆ ಅಮೌಂಟ್? 6,000 ವರ್ಷಕ್ಕೆ. 6,000. ಇವ್ರು ಎಷ್ಟು ಕೊಡ್ತಾರೆ ಸಿದ್ದರಾಮಯ್ಯರು? ಗೃಹಿಣಿಗೆ 2,000. ಎಷ್ಟು ತಿಂಗಳಿಗೆ ಎಷ್ಟಾಯ್ತು? 24,000 ಆಯ್ತು. 24,000 ಜಾಸ್ತಿ ಆಯ್ತು, 10,000 ಜಾಸ್ತಿ ಆಯ್ತು. ಒಟ್ಟು ಹಿಂಗೆ ಹೇಳಿ. ನಾವು ಹೋದ ಸಲ ಸುಮಲತಾ ಅವ್ರನ್ನ ಬೆಂಬಲಿಸಿದ್ದು, ಅವರು BJPಗೆ ಕೈ ಕೊಟ್ಟು ಹೋಗ್ಬಿಟ್ರು. ಆದ್ರೆ ಏನು ತೊಂದರೆ ಇಲ್ಲ, ನಾವು ಸಿದ್ದರಾಮಯ್ಯನವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಸರ್. ಈ ಸಿದ್ದರಾಮಯ್ಯವ್ರು ಕೂತಂದ್ಮೇಲೆ ಹಾಲ್ ದರ ಜಾಸ್ತಿ ಆಗಿದೆ, ಕುಡಿಯೋ ರೈಟು ಒಂದು ಕ್ವಾರ್ಟರ್ಗೆ 30 ರೂಪಾಯಿ ಜಾಸ್ತಿ ಆಗಿದೆ. ನಮ್ಮ ದುಡ್ಡು ತಗೊಂಡು ನಮ್ಮ ಗಂಡದಿರ ದುಡ್ಡು ತಗೊಂಡು ಹೆಂಡ್ತಿರ್ ಕೊಡ್ತಾವ್ರೆ, ಅಷ್ಟು ಬಿಟ್ರೆ ಇನ್ನೇನು ಹಬ್ಬ ಇದಿಲ್ಲ. ಪುಟ್ಟರಾಜ್ ಅವರು ಮತ್ತು ಈಗ ಸುಮಲತಾ ಅವರು ಯಾರು ಮಾಡಿಲ್ಲ. ಹಾಗಾಗಿ ರಮ್ಯಾ ಒಬ್ಬರು ನಮಗೆ ಸ್ವಲ್ಪ ನಮ್ಮ ಭಾಗಕ್ಕೆ ಒಂದು ತಾಯಿ ಮಕ್ಕಳಿಗೆ ಹೆರಿಗೆ ಹಾಸ್ಪಿಟ್ಲು ಅದನ್ನು ಸ್ವಲ್ಪ ಮಾಡವ್ರೆ. Come, come, my love, please don't say no, baby. Come, my love. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನಾವೀಗ ಮಂಡ್ಯದ ಮದ್ದೂರು ವಿಧಾನಸಭಾ ಕ್ಷೇತ್ರದ ಚನ್ನಸಂದ್ರ ಗ್ರಾಮದಲ್ಲಿದ್ದೇವೆ. ನಾನು ಒಕ್ಕಲಿಗ ಅಂತಾನೆ. ಒಕ್ಕಲಿಗರಲ್ಲಿ ಲೀಡರ್ ಆಗಿರೋದೇ ಕುಮಾರಸ್ವಾಮಿ ಅವರು ಸರ್. ಸೊ ಹಂಗಾಗಿ ಈ ಸಲ ಕುಮಾರಸ್ವಾಮಿ ಅವರು ಅತ್ಯಧಿಕ ಮತದಿಂದ ಗೆಲ್ತಾರೆ ಸರ್. ಸರ್ಕಾರದ ಅನುಕೂಲಗಳು ಜಾಸ್ತಿ ಮಹಿಳೆಯರಿಗೆ ಆಗ್ಬಿಟ್ಟಿರೋದ್ರಿಂದ ಮಹಿಳೆಯರು ಮತಗಳೆಲ್ಲ ಆ ಕಡೆ ವಾಲ್ತಾ ಇದ್ದಾವೆ. ಮುಂದೆ ಕರಿಗೆ ಮಹಾಲಕ್ಷ್ಮಿ 1 ಲಕ್ಷ ಕೊಡ್ತಾ ಇದ್ದಾರೆ. ಆ ಕಡೆ ಎಲ್ಲ ಮಕ ಮಾಡಿ ನೋಡ್ತಾ ಇದ್ದಾರೆ. ಮದ್ದೂರು ಟಿಫಾನಿಸ್ನ ಮಾಲೀಕರು ಚತುರ್ ನಮ್ಮ ಜೊತೆಗಿದ್ದಾರೆ. ಸರ್, ಮದ್ದೂರು ಅಂದ್ರೆ ಮದ್ದೂರು ವಡೆ, ಸೊ ಅದರ ಇತಿಹಾಸದ ಒಂದು ಭಾಗವಾಗಿದ್ದೀರಾ ತಾವು. ಈ ಮದ್ದೂರು ವಡೆ ಇತಿಹಾಸ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಈ ಮದ್ದೂರು ವಡೆ ಅನ್ನೋದು ಪ್ರಾರಂಭ ಆಗಿದ್ದು 1917ನೇ ಇಸ್ವಿಯಲ್ಲಿ. ಇದನ್ನ ಆವಾಗ ರಾಮಚಂದ್ರ ಬುದ್ಧಿಯವರು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಅದು ಎಲ್ಲರಿಗೂ ಈಗಾಗಲೇ ಗೊತ್ತಿರೋ ಥರ ಇದು ಒಂದು ಪಕೋಡ ಮಾಡೋಕ್ಕೆ ಹೋಗಿ ಆದಂಥ ಒಂದು ಅರ್ಜೆಂಟಲ್ ಆದಂತಹ ಒಂದು ವಡೆ, ಅದೇ ಮದ್ದೂರು ವಡೆ. ಮಾಜಿ CM ಕುಮಾರಸ್ವಾಮಿ ಅವರೇ ನಿಂತಿರೋದ್ರಿಂದ ಏನಾರು ಅವ್ರಿಗೆ ಗೆಲ್ಲೋ ಸಾಧ್ಯತೆ ಇದೆಯಾ ಅಥವಾ ಹೇಗೆ? ಚಾನ್ಸ್ ಇದೆ ಸರ್. ಯಾವ ರೀತಿ ಗೆಲ್ಲೋ ಚಾನ್ಸ್ ಇದೆ? ಹೋದ್ಸಲ ಮಗ ಸೋತಿದ್ದಾನಲ್ಲ ಸರ್, ಅದಕ್ಕೋಸ್ಕರ ಜನನು ಯೋಚನೆ ಮಾಡ್ತಾರೆ. ಮಗ ಸೋತಿದ್ದಾನೆ, ಈ ಸಲ ಇವ್ರು ಗೆಲ್ಲಿಸ್ಬೇಕು ಅಂತ ಹೋರಾಟ ಇದೆ ಸರ್. ಈ ಸಲ ಮೋದಿ ಎಲ್ಲ ಏನಿಲ್ಲ ಸರ್. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ ರಾಜ್ಯ ಗೌರ್ಮೆಂಟ್ ಸರ್ಕಾರಕ್ಕೆ ಏನೂ ಅನುಕೂಲ ಬಂದಿಲ್ಲ. ಹಂಗೇನೆ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಕಾಂಗ್ರೆಸ್ ಫೇವರೇ ಸರ್ ಹೇಳಬೇಕು. ರಕ್ತ ಕೊಡ್ತಾವ ಕುಮಾರಣ್ಣ ಮಾತ್ರ ಯಾವ ಕಾರಣಕ್ಕೂ ಬಿಡೋಲ್ಲ ಕಣ. ನಾವು ರಕ್ತ ಕೊಡ್ತೀವಿ ಹೊರ್ತು ಕುಮಾರಣ್ಣ ಯಾವ ಕಾರಣಕ್ಕೂ ಬಿಡಲ್ಲ. ನಾವು ಕುಮಾರಣ್ಣಗೆ ಹಾಕೋದು ಓಟ್ ಹಾಕ್ತೀವಿ. ಮಂಡ್ಯ ಅಂದ್ರೆ ಬೆಲ್ಲ, ಬೆಲ್ಲ ಅಂದ್ರೆ ಮಂಡ್ಯ. ವಿದೇಶಗಳಲ್ಲೂ ಸಹ ಸಾಕಷ್ಟು ಪ್ರಖ್ಯಾತಿ ಗಳಿಸಿರುವಂತಹ ಈ ಒಂದು ಮಂಡ್ಯ ಬೆಲ್ಲ ತಯಾರಾಗುವಂಥದ್ದು ನಮ್ಮ ಮಂಡ್ಯದ ಆಲೆ ಮನೆಗಳಲ್ಲಿ. ಒಂದ್ ಕಡೆ ಕುಮಾರಸ್ವಾಮಿ, ಇನ್ನೊಂದ್ ಕಡೆ ಸ್ಟಾರ್ ಚಂದ್ರು. ಸ್ಟಾರ್ ಚಂದ್ರು ಲೆಕ್ಕಕ್ಕಿಲ್ಲ, ಕುಮಾರಣ್ಣ. ಯಾಕೆ ಲೆಕ್ಕಕ್ಕಿಲ್ಲ ಸ್ಟಾರ್ ಚಂದ್ರು? ಏನು ಹೋಸತಿ ಹಿಂಗೇನೆ ಸುಮಕ್ಕ ಅಂತ ಎತ್ತಿಕ್ಕಿದ್ರು. ಈ ಸತಿ ಸ್ಟಾರ್ ಚಂದ್ರನ ಎತ್ತಿಕ್ತಾರೆ, ಅದು ಆಗಲ್ಲ. ಕುಮಾರಣ್ಣ ಮಗ ಗೆಲ್ಲದೆ ಇರೋ ಕಾರಣ ಜನ ಅಲ್ಲ, ಅವ್ರ ಅಪ್ಪ ಮಕ್ಕಳು. ಯಾರು? ರೇವಣ್ಣ, ಕುಮಾರಣ್ಣ. ಅವರೇ ಬಾಯಿ ಕಂಟ್ರೋಲ್ ಇಲ್ಲ, ಮಾತಾಡಿದ್ರು, ಸೋತರು.
ನಾವೀಗ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಹುಟ್ಟೂರು ಮದ್ದೂರು ತಾಲೂಕಿನ ದೊಡ್ಡ ಅರಸಿನ ಕೆರೆಯಲ್ಲಿದ್ದಾವೆ. ಅಂಬರೀಶ್ ಅವ್ರ ಹುಟ್ಟೂರಲ್ಲೇ ಅವ್ರದ್ದೇ ಅಲೆ, ಸುಮಲತಾ ಬೆಂಬಲಿತ ಯಾರು ಕೊಡ್ತಾ ಇದ್ದಾರೆ ಅವ್ರಿಗೆ ವೋಟ್ ಮಾಡಬೇಕು ಅನ್ಕೊಂಡಿದ್ದೀವಿ. ನಿಲ್ಬೇಕಿತ್ತ ಅಂತ ಚುನಾವಣೆಗೆ? ನಿಲ್ಬೇಕಿತ್ತು ಸರ್, ಸುಮಲತಾ ನಿಲ್ಬೇಕಿತ್ತು. ಅವ್ರು ನಿಲ್ಲಕ್ಕಾಗ್ಲಿಲ್ಲ, ಅದಕ್ಕೆ ಅವ್ರು ಯಾರಿಗೆ ಬೆಂಬಲ ಕೊಡ್ತಿದ್ದಾರೆ ಅವರಿಗೆ ವೋಟ್ ಮಾಡೋದಂತ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಅಂದ್ರೆ 7,89,000 ಒಕ್ಕಲಿಗ, 3,03,000 ದಲಿತ, 1,71,000 ಕುರುಬ, 1,61,000 ಲಿಂಗಾಯತ, 1,29,000 ಮುಸ್ಲಿಂ ಮತದಾರರಿದ್ದಾರೆ. 56,000 ಬೆಸ್ತ, 31,000 ವಿಶ್ವಕರ್ಮ, 26,000 ಕ್ರೈಸ್ತ, 25,000 ಬ್ರಾಹ್ಮಣ ಮತ್ತು 55,000 ಇತರೆ ಸಮುದಾಯದ ಮತದಾರರಿದ್ದಾರೆ. ನಾವೀಗ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಳವಳ್ಳಿಯಲ್ಲಿದ್ದೇವೆ. ನಮಗೆ ಕಾಂಗ್ರೆಸ್ ಬರುತ್ತೆ. ಯಾವ ಕಾರಣಕ್ಕೆ? ನಮಗೆ ಬಸ್ ಫ್ರೀ ಕೊಟ್ಟವ್ರೆ, ಎಲ್ಲ ಫ್ರೀ ತರ್ತಿದ್ದೀವಿ. ಊಟ ಮಾಡೋಕ್ಕೆ 2,000 ರೂಪಾಯಿ ಕೊಟ್ಟಿದ್ದಾರೆ. ಈ ಗ್ಯಾರಂಟಿಗಳು ಬಂದು ಗಂಡದಿಗೆ ಇಟ್ಟಿಲ್ದಾಗ ಆಗೋದು ಒಂದು. ಯಾಕೆಂದರೆ ಇವರು ದುಡ್ಡು ಕೊಟ್ಬಿಟ್ರು 2,000. ಇವರು 2,000 ದುಡ್ಡು ಕೊಟ್ಟು ಮೇಲೆ ದುಡ್ಡು ತಕ್ಕಂತ ಇವ್ರು ಏನು ಮಾಡೋದು, ಫ್ರೀ ಬಸ್ ಆಯಿತು. ಬೆಟ್ಟಕ್ಕೆ ಕಾಣೋದು, ತಿರುಪತಿ ಕಾಣೋದು, ಧರ್ಮಸ್ಥಳ ಕಾಣೋದು, ಗಂಡಗೆ ಇಟ್ಟಿಲ್ಲ. ಈಗ ಊಟ ಈಗ ಅದು ನಿಮ್ಮ ಸ್ವಂತವಾದ ತಾಯಿ. ಸ್ವಲ್ಪ ಜನಕ್ಕೆ ಏನಾಗುತ್ತೆ, ಗ್ಯಾರಂಟಿ ಕಾರ್ಡಲ್ಲಿ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಯಾಕೆ? ರಾಹುಲ್ ಗಾಂಧಿ ನಮ್ಮನ್ನ ಅವರು ಚಾಯ್ಸ್ ಮಾಡಿದ್ದಾರೆ, ಅದಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ನಾವು ಚಾಯ್ಸ್ ಮಾಡೋಣ ಅಂತ. ಮೋದಿ ಅವ್ರ ಚಾಯ್ಸ್ ನಮಗಿಲ್ಲ, ರಾಹುಲ್ ಗಾಂಧಿ ಅವರು ನಾವು ಪ್ರಧಾನಮಂತ್ರಿ ಮಾಡಬೇಕು ಅಂತ. ಯಾಕೆ ರಾಹುಲ್ ಗಾಂಧಿ ನಮ್ಮನ್ನ ರಾಹುಲ್ ಗಾಂಧಿನೇ ಬೇಕು ಅಂತ. ಸುಮಲತಾ ಅವ್ರು MP ಇದ್ರು ಅಂದರೆ ಅದು ನಮ್ಮ ಅಣ್ಣನ ಅಭಿಪ್ರಾಯಕ್ಕೆ ಓಟ್ ಹಾಕಿದ್ದು. ಸುಮಲತಾಂಗೆ ಗೊತ್ತಲ್ಲ, ಅಂಬರೀಷ್ ಅಣ್ಣನ ನೋಡಿ ಓಟ್ ಹಾಕಿದ್ದು. ಈ ಸಾರಿ ಸುಮಲತಾನೂ ಇಲ್ಲ, ಅಣ್ಣೂ ಇಲ್ಲ. ಕಾಂಗ್ರೆಸ್ಗೆ ಸ್ವಲ್ಪ ಸಕಾಬರಿ ಫೈಟು ಚೆನ್ನಾಗಿ ಏನಿದೆ. ಮೋದಿ ಮತ್ತು ಕುಮಾರಸ್ವಾಮಿ. ಯಾವ ಕಾರಣಕ್ಕೆ? ಎರಡು ಬರಬೇಕು. ಕುಮಾರಸ್ವಾಮಿ ಒಳ್ಳೆ ಮನುಷ್ಯನೇ. ಈ ಪಕ್ಷಕ್ಕೆ ಸೇರಿದಲ್ಲ ತಪ್ಪೋದು ಈ BJPಗೆ. ಕಾಂಗ್ರೆಸ್ ಯಾವ ಕಾರಣಕ್ಕೆ ಸರ್? ಅವಾಗ 70 ವರ್ಷದಿಂದ ಅವರೇ ಆಳಿರೋದು, ಅವರೇ ಕೊಟ್ಟಿರೋದು, ಯಾವುದು ಇರಲಿಲ್ಲ ಭೂಮಿ ಮೇಲೆ. ಇವಾಗ 10 ವರ್ಷ ಬಂದ್ಬಿಟ್ಟು ನಾನು ಮಾಡಿದೆ ಟ್ಯಾಕ್ಸು ಜಾಸ್ತಿ ಆಗದೆ. ಬಡವರು ಬದುಕಬೇಕಂದ್ರೆ ಕಾಂಗ್ರೆಸ್ಗೆ ಓಟ್ ಹಾಕಬೇಕು. ನಾವೀಗ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ KRS ನಲ್ಲಿದ್ದೇವೆ. ಮಂಡ್ಯ ಕುಮಾರಸ್ವಾಮಿರವ್ರೆ. ಯಾವ ಕಾರಣಕ್ಕೆ? ಮಗನ್ ಸೋಲ್ಸವ್ರೆ, ಅಪ್ಪನ್ ಗೆಲ್ಸ್ಬೇಕು ಅಂತ. ಮಗ ಸೋತವ್ರೆ, ಅಪ್ಪನ್ ಗೆಲ್ಸ್ಬೇಕು. ಅನುಕಂಪ. ಹೌದು. ಅಲ್ಲ, ಮಗನ್ನೇ ಗೆಲ್ಸ್ಕೊಳಕಾಗಿಲ್ಲ, ಅಪ್ಪ ಹೆಂಗ್ ಗೆಲ್ತಾರೆ ಅಂತ ಕೇಳ್ತಾವ್ರೆ. ಹೋಗ್ಲಿ ಬಿಡಿ. ಮಂಡ್ಯ ಚುನಾವಣೆ ಕಾಂಗ್ರೆಸ್ ಗೆಲ್ತದೆ. ಯಾವ ಕಾರಣಕ್ಕೆ ಅಂದ್ರೆ ಕಾಂಗ್ರೆಸ್ಸು ಎಲ್ಲರಿಗೂ ಸಹಾಯ ಮಾಡಿಕೊಟ್ಟವ್ರೆ, ಅದಕ್ಕೋಸ್ಕರ ಕಾಂಗ್ರೆಸ್ ಗೆಲ್ತದೆ. ನಾವೀಗ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಶ್ರೀರಂಗಪಟ್ಟಣ ರಂಗನಾಥ ದೇಗುಲದ ಬಳಿ ಇದ್ದೇವೆ. ಇದೆ ಸರ್ ಮಂಡ್ಯ ಲೋಕಸಭಾ ಕ್ಷೇತ್ರ. JDS. ಯಾವ ಕಾರಣಕ್ಕೆ ಅಂತಂದರೆ ಲಾಸ್ಟ್ ಇಯರು ನಿಖಿಲ್ ಸೋತಿದ್ರಲ್ಲ, ಅದನ್ನ ಜನ ಹೆಸರು ತಿರ್ಸ್ಕೊತಾರೆ. ಸ್ಟಾರ್ ಚಂದ್ರು ಕಾಂಗ್ರೆಸ್ ಅನುದಾನ ಎಲ್ಲ ಕೊಟ್ಟಿದ್ದಾರಲ್ಲ ಸರ್, ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಗ್ಯಾರಂಟಿ 5 ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರಲ್ಲ ಅನುದಾನ. ಬಡವರು ಅಂದರೆ ಕಾಂಗ್ರೆಸ್ಸೇ ಇಷ್ಟ. ಸುಳ್ಳು ಭರವಸೆ ಕೊಡೋದು ಬರಬಾರ್ದು. ಯಾರು ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ? ಈಗ ಇವ್ರು ಹೇಳ್ತಾಯಿದ್ರು, ಮೋದಿ ಹೇಳ್ತಾಯಿದ್ರು ಕುಟುಂಬ ರಾಜಕಾರಣ ದೇಶನ ಹಾಳು ಮಾಡುತ್ತೆ ಅಂತ. ಅದು ಈಗೇನಾಗ್ತಿದೆ? ನಮ್ಮ ದೇಶದ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮಗನೇ ಈಗ ರಾಜ್ಯದ BJP ರಾಜ್ಯಾಧ್ಯಕ್ಷ ಆಗಿದೆ. ಇಲ್ಲೂ ಕುಟುಂಬ ರಾಜಕಾರಣ ಇದೆ ಅಂತ. ಹೌದು, ಖಂಡಿತ ಕಾಣಿಸ್ತಾ ಇದೆಯಲ್ಲ, ಕಣ್ಮುಂದೆನೇ ಕಾಣಿಸ್ತಿದೆ. ಮತ್ತಿನ್ನು JDS ಬಂದ್ರೆ ಅವ್ರು ಫುಲ್ ಫ್ಯಾಮಿಲಿನೇ ಕುಟುಂಬ ರಾಜಕಾರಣ. ಮತ್ತು ಮೋದಿಯವರು ಇದನ್ನು ದೂರ ಮಾಡಬೇಕು ಅಂದ್ಬಿಟ್ಟು ಅವ್ರ ಜೊತೆನೇ ಮೈತ್ರಿ ಮಾಡ್ಕೊಂಡಿದ್ರೆ. ಇದು ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರ ಮನದಾಳ. ಇಲ್ಲಿ ಬಿಸಿಲ ತಾಪಕ್ಕಿಂತ ಚುನಾವಣಾ ಪ್ರತಾಪ ಜೋರಾಗಿದೆ. ಅಂತಿಮವಾಗಿ ಯಾರಿಗೆ ಬಿಸಿ ತಟ್ಟುತ್ತೆ, ಯಾರಿಗೆ ಕಬ್ಬು ಬೆಲ್ಲದ ಸಿಹಿ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಇಂದಿನ TV9 ಮತಯಾತ್ರೆ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದ ಮಾಹಿತಿ ವಿವರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by V-Guard.